ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ಕಂದಗಿರಿ ಅನ್ನೋ ನಾಮಫಲಕ. ಇದು ರಾಜ್ಯದಲ್ಲಿಯೇ ಟ್ರೆಕ್ಕಿಂಗ್ ಸ್ಪಾಟ್. ಇದೇ ಸ್ಕಂದಗಿರಿಗೆ ಪ್ರತಿ ಭಾನುವಾರ ಸಾವಿರಾರು ಸಂಖ್ಯೆಯಲ್ಲಿ ಟ್ರೆಕ್ಕಿಂಗ್ ಮಾಡಲು ಪ್ರವಾಸಿಗರು ಬರುತ್ತಾರೆ. ಇನ್ನು ಇದೇ ಸ್ಕಂದಗಿರಿಯ ಬುಡದಲ್ಲಿ ಪಾಪಾಗ್ನಿ ಮಠ ಮತ್ತು ಓಂಕಾರೇಶ್ವರ ಮಠ ಎಂಬ ಎರಡು ಮಠಗಳಿವೆ. ಪಾಪಾಗ್ನಿ ಮಠದಲ್ಲಿ ಶಿವ ದೇವಾಲಯ ಇದ್ದರೆ ಓಂಕಾರೇಶ್ವರ ಮಠ ಅನ್ನದಾನ ಸೇರಿದಂತೆ ಇತರೆ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ತನ್ನದೇ ಆದ ಸೇವೆ ಮಾಡುತ್ತಿದೆ. ಇಂತಹ ಎರಡು ಧಾರ್ಮಿಕ ಕ್ಷೇತ್ರಗಳಿಗೆ ಸೇರಿದ ಜಮೀನಿನಲ್ಲಿ ರಾತ್ರಿ ವೇಳೆ ಮರಳು ತೆಗೆಯಲಾಗುತ್ತಿದೆ. ಅದು ಜೆಸಿಬಿ ಮೂಲಕ ನೂರಾರು ಟಿಪ್ಪರ್ ಲೋಡ್ಗಳು ಮರಳು ಖಾಸಗಿಯವರು ಸಾಗಿಸುತ್ತಿದ್ದು, ಬೆಳಗಾಗುವಷ್ಟರಲ್ಲಿ ಮಠದ ಜಾಗದಲ್ಲಿ ಹಳ್ಳ ಕೊಳ್ಳಗಳು ಬಿದ್ದಿರುವುದನ್ನು ಕಂಡ ಉಭಯ ಟ್ರಸ್ಟ್ನ ಸದಸ್ಯರು ಹೌಹಾರಿದ್ದಾರೆ. ಮಣ್ಣು ಸಾಗಿಸಿದವರು ಯಾರು ಎಂಬ ಬಗ್ಗೆ ಸ್ಪಷ್ಟ ಮಾಹಿತಿ ಇದ್ದು, ಗಣಿಗಾರಿಕೆ ಮಾಡುತ್ತಿರುವ ಲೋಕೇಶ್ ಎಂಬಾತ ಮರಳು ಸಾಗಿಸುತ್ತಿರುವುದಾಗಿ ಖುದ್ದು ಟ್ರಸ್ಟ್ ಪದಾಧಿಕಾರಿಗಳೇ ಆರೋಪಿಸಿದ್ದಾರೆ. ಹಾಗಾಗಿ ಅನುಮತಿ ಇಲ್ಲದೆ ಮಠದ ಜಾಗದಲ್ಲಿ ಮರಳು ತೆಗೆದ ಆರೋಪದಲ್ಲಿ ಇದೀಗ ಓಂಕಾರೇಶ್ವರ ಮಠ ಟ್ರಸ್ಟ್ನಿಂದ ಪೊಲೀಸರಿಗೆ ದೂರು ನೀಡಲಾಗಿದೆ. ಈ ಕುರಿತು ಮಾತನಾಡಿದ ಓಂಕಾರ ಜ್ಯೋತಿ ಮಠ ಟ್ರಸ್ಟ್ ಕಾರ್ಯದರ್ಶಿ ಶ್ರೀನಿವಾಸ್, ರಾತ್ರಿ ವೇಳೆ ಕೆಲವರು ಅನಧಿಕೃತವಾಗಿ ಮಣ್ಣು ಸಾಗಿಸುತ್ತಿದ್ದಾರೆ. 2 ರಾತ್ರಿ ಮಣ್ಣು ಕೊಂಡೊಯ್ದಿದ್ದಾರೆ. ಪಾಪಾಗ್ನಿ ಮಠದ ಜಾಗದಲ್ಲೂ ಮಣ್ಣು ಒಯ್ದಿದ್ದಾರೆ. ಸುಮಾರು 100 ಲೋಡ್ಗೂ ಹೆಚ್ಚು ಮಣ್ಣು ಹೊಯ್ಯಲಾಗಿದೆ. ಇದರಿಂದ ಮಠದ ಜಮೀನು ಹಳ್ಳ ಕೊಳ್ಳದಿಂದ ಹಾಳಾಗುತ್ತಿದ್ದು, ಪರಿಸರಕ್ಕೂ ತೊಂದರೆಯಾಗುತ್ತಿದೆ. ಇವರು ಮಣ್ಣು ತೆಗೆಯುವ ನೆಪದಲ್ಲಿ ಅಪಾರ ಪ್ರಮಾಣದ ಸದಸ್ಯ ರಾಶಿಗೂ ಹಾನಿ ಮಾಡುತ್ತಿದ್ದು, ಕೂಡಲೇ ಮಣ್ಣು ತೆಗೆಯುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪೊಲೀಸರಿಗೆ ದೂರು ನೀಡಲಾಗುವುದು ಎಂದು ತಿಳಿಸಿದರು. ನನ್ನ ಹೆಸರು ಶ್ರೀನಿವಾಸ್ ಅಂತ, ಓಂಕಾರ ಜ್ಯೋತಿ ಮಠ ಟ್ರಸ್ಟ್ನ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನಮಗೆ ಮರಿಯಪ್ಪ ಸ್ವಾಮಿಗಳು ಮೊದಲು ತುಂಬ ಚೆನ್ನಾಗಿ ಪೂಜಾ ಕೈಂಕರ್ಯಗಳು ಮತ್ತು ಅನ್ನದಾನ, ಗೋಶಾಲೆ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಬರ್ತಿದ್ರು. ಅವ್ರ ನಂತರ ಒಂದು 5-6 ವರ್ಷ ಯಾರೂ ಬಂದಿರಲಿಲ್ಲ, ಯಾರೂ ಕಿವಿ ಮೇಲೆ ಹಾಕ್ಕೊಂಡಿರಲಿಲ್ಲ. ನಾವು ಒಂದು ಸಾರಿ ಬಂದಾಗ ಅಮ್ಮ ಅವರಿದ್ದರು, ಶ್ರೀನಿವಾಸಪ್ಪ ಈ ಥರ ಮೊದಲು ಎಲ್ಲ ನೀವು ಬರ್ತಿದ್ರಿ ನೋಡ್ತಿದ್ರಿ, ಇವಾಗ ಸ್ವಾಮಿಗಳಿಲ್ಲ, ಏನಾದರೂ ಬಂದು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಇಲ್ಲಿ ಹೋಮಗಳು ಮಾಡಿಸಿ ಪೂಜೆಗಳು ಮಾಡಿಸಿ ಯಾರೂ ನೋಡೋರಿಲ್ಲ ಅಂದರು. ಹಂಗಾಗಿ ನಾವು ಈ ಮಠವನ್ನು ಕೈಗೆ ತೊಗೊಂಡು ನಮ್ಮ ಒಂದು ಸೆಕ್ರೆಟ್ರಿ ತಂದಲ್ಲಿ ನಡ್ಸ್ಕೊಂಬರ್ತಾಯಿದ್ವಿ. ಇಲ್ಲಿ 1 ಎಕರೆ 6 ಕುಂಟೆ ಮಠದ ಜಾಗ ಮತ್ತು 1 ಎಕರೆ 6 ಕುಂಟೆ ವ್ಯವಸಾಯ ಮಾಡುವಂಥ ಜಾಗದಲ್ಲಿ ಈಗ ನಾವು ನಿಂತಿರುವಂಥ ಜಾಗ. ಇದರಲ್ಲಿ ರಾತ್ರಿ ಗೊತ್ತಿಲ್ಲದಂಗೆ ಯಾರೋ ಕೆಲವರು ಬಂದು ಮಣ್ಣನ್ನು ಅನಧಿಕೃತವಾಗಿ ತೆಗೆದುಕೊಂಡು ಹೋಗಿದ್ದಾರೆ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಬರ್ತಾರೆ ನೋಡೋಣ ಯಾರಾದರೂ ಅಂತ ನೋಡಿದ್ವಿ, ಯಾರೂ ಬರಲಿಲ್ಲ. ಮೈಲಪ್ಪನಹಳ್ಳಿ ಗ್ರಾಮಸ್ಥ ನಾರಾಯಣಪ್ಪ ಮಾತನಾಡಿ, ಕಳೆದ 30 ವರ್ಷಗಳಿಂದ ಮಠ ಮುಂದುವರಿಯುತ್ತಿದೆ. ಮಠದಲ್ಲಿ ಧಾರ್ಮಿಕ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ. ಟ್ರಸ್ಟ್ನ ಜಾಗದಲ್ಲಿ ಅನಧಿಕೃತವಾಗಿ ಮಣ್ಣು ತೆಗೆಯಲಾಗಿದೆ. ರಾತ್ರಿ ವೇಳೆ ಮಣ್ಣು ಸಾಗಿಸುತ್ತಿದ್ದಾರೆ. ಸ್ಥಳೀಯರ ಕುಮ್ಮಕ್ಕಿನಿಂದ ಮಣ್ಣು ತೆಗೆದಿರುವ ಶಂಕೆ ಇದ್ದು, ಲೋಕೇಶ್ ಎಂಬುವವರು ಮಣ್ಣು ತೆಗೆಯುವ ಶಂಕೆ ಇದೆ. ಟ್ರಸ್ಟ್ನಿಂದ ಅನುಮತಿ ಪಡೆಯದೆ ಮಣ್ಣು ತೆಗೆದು ಹಾಳು ಮಾಡಿದ್ದಾರೆ. ಅವರ ವಿರುದ್ಧ ದೂರು ದಾಖಲಿಸಲಾಗುತ್ತಿದೆ. 1.6 ಎಕರೆ ಪ್ರದೇಶ ಟ್ರಸ್ಟ್ಗೆ ಸೇರಿದ ಭೂಮಿಯಾಗಿದ್ದು, ಇದೇ ಜಾಗದಲ್ಲಿ ಮಣ್ಣು ತೆಗೆಯಲಾಗಿದೆ ಎಂದರು. ಬಹುಶಃ ಇಲ್ಲಿನ ಸ್ಥಳೀಯರು ಕೆಲವರು ಕುಮ್ಮಕ್ಕಿನಿಂದ ಮಾಡಿರ್ಬೋದು. ಇಲ್ಲಿ JCB ಮತ್ತು ಇದನ್ನು ಟ್ರಿಪ್ಪರ್ಗಳನ್ನು ಇಟ್ಕೊಂಡು ಗಣಿಗಾರಿಕೆಯನ್ನು ಕಳ್ಳತನದಲ್ಲಿ ಮಾಡ್ತಾಯಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಹುಶಃ ಲೋಕೇಶ್ ಅನ್ನೋಂಥವರು ಮಾಡಿದ್ದಾರೆ ಅಂತ ಸುತ್ತಮುತ್ತಲ ಜನ ನೋಡಿದವರು ಹೇಳ್ತಾ ಇದ್ದಾರೆ. ಅವರು ಯಾವ ಅನುಮತಿನೂ ನಮ್ಮ ಟ್ರಸ್ಟ್ ಕಡೆಯಿಂದ ತಗೊಂಡಿಲ್ಲ. ಯಾರ ಗಮನಕ್ಕೂ ತಗೊಂಡು ಬರದೆ ಅವರು ಸ್ವಲಾಭಕ್ಕೋಸ್ಕರ ಈ ಥರ ಮಣ್ಣನ್ನು ತೆಗೆಯುವಂಥದ್ದು, ಭೂಮಿಯನ್ನು ಹಾಳು ಮಾಡ್ತಕ್ಕಂಥದ್ದು, ಗುಣಿಗಳನ್ನು ಇಟ್ಟು ಅದು ಭೂಮಿ ಪ್ರಯೋಜನಕ್ಕೆ ಬರದೆ ಆಗುವಂಥ ರೀತಿಯಲ್ಲಿ ತೊಂದರೆ ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಅವ್ರ ಮೇಲೆ ಮುಲಾಜಿಲ್ಲದೆ ನಮ್ಮ ಟ್ರಸ್ಟ್ ಕಡೆಯಿಂದ ದೂರನ ದಾಖಲಿಸ್ತಾ ಇದ್ದೀವಿ ಸರ್. ಎಷ್ಟು ಎಕರೆ ಇದೆ ಸರ್? ಸುಮಾರು ಈ ಒಂದು ಭಾಗ ನಾವು ಇರ್ತಕ್ಕಂಥ ಜಾಗ 1 ಎಕರೆ 6 ಕುಂಟೆ ಇದೆ. ಆ ಮಠ ಮತ್ತು ಕಟ್ಟಡ ಇರತಕ್ಕಂಥ ಜಾಗ ಸುಮಾರು 1 ಎಕರೆ 6 ಕುಂಟೆ ಇದೆ. ಎರಡೂ ಕೂಡ ಓಂಕಾರ ಜ್ಯೋತಿ ಆಶ್ರಮದ ಪ್ರಾಪರ್ಟಿಗಳಾಗಿದೆ. ಒಟ್ಟಿನಲ್ಲಿ ಓಂಕಾರೇಶ್ವರ ಮಠ ಮತ್ತು ಪಾಪಾಗ್ನಿ ಮಠ 2 ಮಠಗಳು ಪ್ರಕೃತಿಯ ಮಡಿಲಲ್ಲಿ ಇದ್ದು, ಸ್ಕಂದಗಿರಿ ಮತ್ತು ಕೂರ್ಮಗಿರಿಯ ಮಡಿಲಲ್ಲೇ 2 ಮಠಗಳಿವೆ. ಈ ಮಠಗಳ ಜಾಗ ಹೊರತುಪಡಿಸಿ
ಉಳಿದೆಲ್ಲ ಜಾಗ ಮೀಸಲು ಅರಣ್ಯ ಪ್ರದೇಶಕ್ಕೆ ಸೇರಿದ್ದು. ಈ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಔಷಧೀಯ ಸಸ್ಯಗಳ ತಾಣವಾಗಿದೆ. ಇಂತಹ ಜಾಗದಲ್ಲಿ ಮಣ್ಣು ತೆಗೆಯುವ ಮೂಲಕ ಒಂದು ಕಡೆ ಪರಿಸರಕ್ಕೆ, ಮತ್ತೊಂದು ಕಡೆ ಉಭಯ ಮಠಗಳಿಗೆ ಹಾನಿ ಮಾಡಿರುವ ಖದೀಮರ ವಿರುದ್ಧ ಕ್ರಮ ವಹಿಸುವಂತೆ ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದಾರೆ. ಇಲ್ಲಿ ರಾತ್ರಿಯವರು ಮಣ್ಣೆತ್ತಾ ಇದ್ರು ಒಂದು 3 ದಿವಸದಿಂದ. ಅದು ನಮಗೆ ತಿಳಿತು. ಅಲ್ಲಿ ಹೋಗಿ ನೋಡಿದಾಗ ಯಾರೋ ನಮಗೂ ಗೊತ್ತಿಲ್ಲ, ಒಂದು 3 ದಿವಸದಿಂದ ಎತ್ತಾ ಇದ್ರಂತೆ. ಅದು ನೋಡಿ ನಾವು ನಿಲ್ಲಿಸಿಬಿಟ್ಟಿದ್ವು. ತಿರ್ಗಿ ಅದು ನಮ್ಮ ಜಾಗದಲ್ಲಿನೂ ಎತ್ತವ್ರು ಮಣ್ಣು. ಅದರಿಂದ ನಾವು ಗಲಾಟೆ ಮಾಡಿ ನಿಲ್ಲಿಸಿದ್ದೀವಿ. ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಇದು ಮಾಡ್ತಾಯಿದ್ವಿ. ಆವಾಗ ಹೋದಾಗ ಗಾಡಿ ಟಿಪ್ಪರು ಎಲ್ಲ ಅಲ್ಲೇ ಇತ್ತು. ನೋಡಿ ನಾವು ಹೋಗಿ ನಿಲ್ಲಿಸಿದ್ದೀವಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.